ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ. ಹಾಯ್ ಮ್ಯಾಮ್. ಹೆಸರು? ಶ್ರೀಯಾ ಅಗಮ್ಯ. ಆಕ್ಷನ್. ಯವ್ವಾ, ಎಷ್ಟು ಅಬ್ಬರಗೇಡಿತನ! ಕಾಳಗ ಕಂಜಿ ಕಾಮಿನಿ ವೇಷ ತೊಟ್ಟು ಹೀಗೆ ಕಾಲ ಕಳೆಯಬೇಕೆಂದಿರುವಿರೇನು? ಯಾರಾದರೂ ನೋಡಿದರೆ ಛೀ ಹಾಕಿ ಮುಖದ ಮೇಲೆ ಚಿತ್ತಾರ ಬರೆದಾರು. ನನಗೆ ಚೆನ್ನಾಗಿ ತಿಳಿದಿದೆ ನೀವು ಏಕೆ ಹೀಗೆ ಹೆಂಗಸಿನ ವೇಷ ತೊಟ್ಟು ಕುಳಿತಿರುವಿರಿ ಎಂದು. ನೀವು ಗಂಡಸೆಂದು ತಿಳಿದರೆ ನಿಮ್ಮನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆಂಬ ಭಯವಲ್ಲವೇ ನಿಮಗೆ? ಛೀ, ನಾಚಿಕೆ ಆಗಬೇಕು. ಅರೆ, ಯಾರೋ ಬರುತ್ತಿರುವ ಹಾಗಿದೆ. ನೀನು ಒಳಗೆ ಹೋಗು, ನಾನು ನೋಡಿಕೊಳ್ಳುವೆ. ಹೋಗು. ಓ, ರಾಜಭಟರು ಬಂದ ವಿಷಯ? ಅರೆ, ಇದೇನಿದು? ಹೀಗೇಕೆ ಒಳಗೆ ಬರುತ್ತಿರುವಿರಿ? ಒಂಟಿ ಹೆಂಗಸಿರುವ ಮನೆ ಇದು. ಏನು ಗಂಡಸಿನ ಧ್ವನಿ ಕೇಳಿಸಿದ್ದೆ? ಅಯ್ಯೋ ಮಾರಾಯ, ನಿನಗೆ ಹೇಗೆ ಹೇಳಲಿ? ಈ ಮನೆಗೆ ಒಬ್ಬನೇ ಯಜಮಾನ. ಮದುವೆಯಾಗಿ 3 ತಿಂಗಳಾಯ್ತು. ಯುದ್ಧವೂ ಪ್ರಾರಂಭವಾಯಿತು. ರಣಾಂಗಣಕ್ಕೆ ಹೋದ ನನ್ನ ಗಂಡ ಇನ್ನೂ ಬಂದಿಲ್ಲ. ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಚದುರಂಗ, ಎಲ್ಲಿ ಮರೆಯಾದೆ? ಅರೆ, ಹೀಗೆ ಮುಟ್ಟುತ್ತಿರುವಿರಿ? ಮುಟ್ಟಿದರೆ ಜೋಕೆ, ಮುಟ್ಟಬೇಡಿ. ರಾಜಭಟರು ಎಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದೇ? ನೀನೆಂತ ಗಂಡಸು? ನಿನ್ನ ಎದುರಿಗೆ ನಿನ್ನ ಹೆಂಡತಿಯನ್ನು ಪರಪುರುಷ ಮುಟ್ಟುತ್ತಿದ್ದರು ಸೀರೆ ತೊಟ್ಟು ಹೇಳಿ ಅಂತ ನಿಂತಿರುವೆಯಲ್ಲ. ಥೂ, ನಿನ್ನಂತ ಗಂಡ ಇದ್ದರೆಷ್ಟು ಬಿಟ್ಟರೆಷ್ಟು? ಏಯ್, ಹೇಳಿ ಗಂಡನ ಹೆಂಡತಿ ಅನ್ನಿಸಿಕೊಳ್ಳುವುದಕ್ಕಿಂತ ಯುದ್ಧದಲ್ಲಿ ಮರಣ ಹೊಂದಿದ ವೀರನ ಹೆಂಡತಿ ಅನ್ನಿಸಿಕೊಳ್ಳುವುದು ಮೇಲು. ನಡೆ ಮೊದಲು. ಅರುಣ್ ಅವರೇ, ಮಹಾನಟಿ ಸೀಸನ್ 2 ಅಲ್ಲಿ ಫಸ್ಟ್ ಟೈಮ್ ಕಮೆಂಟ್ಸ್ ಗಿಂತ ಮುಂಚೆನೇ 3 ಜನ ಜಡ್ಜಸ್ ಗ್ರೀನ್ ಲೈಟ್ ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಶ್ರೀಯಾ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅದು ದಿಸ್ ವಾಸ್ ಅ ಕಂಪ್ಲೀಟ್ ಪರ್ಫಾರ್ಮೆನ್ಸ್. ಅದಕ್ಕೆ ನಮ್ಗೆಲ್ಲರಿಗೂ ಅನಿಸ್ತು, ಓಕೆ, ತುಂಬಾ ಡಿಲೇ ಮಾಡಬಾರ್ದು, ವಿ ಶುಡ್ ಸೆಲೆಕ್ಟ್ ಅಂತ ಅಂದ್ಬಿಟ್ಟು. ವೆಲ್ಕಮ್ ಟು ಮಹಾನಟಿ ಶ್ರೇಯಾ. ಎಲ್ರಿಗೂ ನಮಸ್ಕಾರ. ನಾನು ಯಾರು, ನನ್ನ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಾನು ಹೆಣ್ಣು ಹೆತ್ತ ಅಮ್ಮನೂ ಹೌದು, ಒಟ್ಟು ಗಣ್ಣಿನ ಅಂಕಲು ಹೌದು, ಪುಟ್ಟು ಪುಟ್ಟು ಮುತ್ತು ಮುತ್ತು ಮಾತಾಡೋ ಪುಟಾಣಿ ಕೂಡ ಹೌದು. ನನಗೆ ನಿನ್ ಫೇವ್ರೆಟ್ ಚಾಕ್ಲೇಟ್ ಕೊಡ್ತೀನಿ, ಬರ್ತೀಯಾ? ಬೈಲಿ ಬೈಲಿ. ನನ್ನ ಫೇವ್ರೆಟ್ ಚಾಕ್ಲೇಟ್ ಕೊಡ್ತೀರಾ? ಬರ್ತೀನಿ. ತುಂಬಾ ನೋಯ್ತಿದೆ ಅಮ್ಮ. 2 ನಿಮಿಷಕ್ಕೆ ಬೈಲಿ. ಅಲ್ಲಿ ನೋಡು, ನಿನ್ ತುಡಿ ಎಷ್ಟು ಕೆಂಪಗಿದಲ್ಲ. ಬೈಲಿ ಬೈಲಿ. ಬಾಬಾ, ಪುಟ್ಟಿ ಕಿರ್ಚ್ಕೊಂಡಾಗಾಯ್ತು. ಏನಾಯ್ತು ಕನ್ನ? ಹೇಳಮ್ಮ, ಏನಾಯ್ತು? ಇದಳು ಹೇಳು. ತುಂಬಾ ನೋಯ್ತಿದೆ ಕಣಮ್ಮ. ಎಷ್ಟು ಸರಿ ಹೇಳಿದೀನಿ ಆಟ ಆಡುವಾಗ ಹುಷಾರಾಗಿ ಆಟ ಆಡು ಅಂತ. ಹೇಳಿದ ಮಾತೇ ಕೇಳಲ್ಲ. ಇಲ್ಲ ಅಂಕಲು, ಆಟ ಆಡುವಾಗಿಲ್ಲ ಮುಟ್ಟಿದ್ರು. ನಂಗೆ ಉತ್ತರ ಆಗ್ತಿತ್ತು ಕಣ.
ಏಯ್ ನಾನೇನಂತದ್ ಮಾಡಿಲ್ಲ. ನನಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಯಾರು ಸಜೆಸ್ಟ್ ಮಾಡಿದ್ರು ನಿಮಗೆ ಇದು ಮಾಡಿ ವರ್ಕ್ ಆಗತ್ತೆ ಈ ಸ್ಟೇಜ್ ಮೇಲೆ ಅಂತ? ಮೂರ್ ಆಕ್ಟಿಂಗು ಮೊದಲೇ ಕಾಂಪ್ಲೆಕ್ಸ್ ಇರುತ್ತೆ. ನಿಮ್ ಸ್ಟ್ರೆಂತ್ ಏನಿರುತ್ತೆ ಮಾಡಬೇಕು. ಸರ್ ನಾನು ನೀವು ಹೇಳಿದ್ರೆ ಇವಾಗ 4 ಆಕ್ಟ್ ರೆಡಿ ಇದೆ ಸರ್, ನೀವು ಯಾವ್ದು ಹೇಳ್ತೀರೋ ಅದನ್ನ ಮಾಡಿ. ಅಲ್ಲಮ್ಮ, ಎಲ್ಲಾರ್ಗು ಮತ್ತೆ ಚಾನ್ಸಸ್ ಕೊಡಕ್ ಆಗಲ್ವಲ್ಲ. ಅದಕ್ಕೆ ತಾನೇ ಒಂದ್ ಚಾನ್ಸ್ ಅಂತ ಇರುತ್ತೆ. ಇಟ್ಸ್ ಆಲ್ ವಾಕಿಂಗ್ ಆನ್ ಸೋರ್ಡ್ ಅಂತ ಹೇಳ್ತಾರೆ ನಾವು, ಕತ್ತಿ ಮೇಲೆ ನಡೆದಂಗೆ. ಅದು ಮೆಗಾ ಆಡಿಷನ್ಸ್ಗೆ ಅವಶ್ಯಕತೆ ಇತ್ತ ಅಂತ ನಾನು ಕೇಳಿದೆ ಅಷ್ಟೇ. ನನ್ನ ಕ್ವಶನ್ ಅಷ್ಟೇ ಇತ್ತು ನಿಮ್ಮ ಹತ್ರ. ಸರ್ ಇಂಥ ಅದ್ಭುತವಾಗಿರೋ ಸ್ಟೇಜಿಗೆ ನಾನು 2 ವರ್ಷದಿಂದ ಕಾಯ್ತಾ ಇದ್ದೀನಿ ಸರ್. ಇವತ್ತು ನಾನು ರಿಸ್ಕ್ ತಗೊಳ್ಲಿಲ್ಲ ಅಂದ್ರೆ ಇನ್ನು ಯಾವತ್ತೂ ತಗೊಳಕ್ಕಾಗಲ್ಲ ಸರ್. ನೀವೇನು ಇಷ್ಟ ನೀವು ಅದೇ ಡಿಬೇಟ್ ಮಾಡ್ತೀರಾ ಅಂದ್ರೆ ನಾನೇನ್ ರಿಸಲ್ಟ್ ಹೇಳಿ ಅದಕ್ಕೆ? ನೋಡಿ ಅವ್ರ ಅಪ್ಸೆಟ್ ಆಗ್ಬಿಟ್ರೆ ಮೈ ರಿಸಲ್ಟ್ ಇಸ್ ದಿಸ್. ಅಣ್ಣನಿಗೆ ಹಾಡಾಕ ಕೇಳ ಹೇಳ್ಬೇಕು ಸರ್. ಅಣ್ಣ ಹಾಡಾಕಣ್ಣ ಆಕ್ಷನ್. ಅಂಥೆಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ, ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವುದೆಲ್ಲ. ಅತ್ತೆ ಕರ್ಕೊಂಡೋಗ ನಿನ್ನ ಎಮ್ಮೆನ ಹಾಳಾದವನೆ. ಈ ಸುಡ್ಗಾಡ್ ಎಮ್ಮೆ ಮೈ ತೊಳೆದಕ್ಕೆ ಈ ಕೆರೆ ನೀರೇ ಹಾಕ್ಬೇಕನ್ನು. ಕರ್ಕೊಂಡೋಗ ಆ ಕಡೆ. ಈರಮ್ಮ ನಿನ್ ಬಟ್ಟೆನೆಲ್ಲ ಆಮೇಲೆ ಹೋಗಿ, ನಾನು ನನ್ನ ಬೆಳ್ಳಿ ಕೊಡದಲ್ಲಿ ನೀರ್ ತಗೊಂಡೋಗ್ಬೇಕು. ಅಯ್ಯಯ್ಯಪ್ಪ, ಯಾವನ ಮಾಡ ಸಿಪ್ಪೆ ಬಿಟ್ಟವನೆ? ಯಾವನ ಅವನು? ನೀವೇನ್ರ ಯಾವನ ನಿಜ ಹೇಳ್ತಿರೋ ಇಲ್ಲ ಒಬ್ಬೊಬ್ಬನ ಇಲ್ಲ ಊದ್ಬಿಡ್ಲ? ನೀವೆಲ್ಲ ಹಂಗ್ ನಡ್ಕೊಂಡ್ ನಿಂತಿದ್ದೀರಾ ನೀವೆಲ್ಲ? ತರುಣ್ ಸರ್, ನೀವು ನೋಡಿ ನನ್ನ ನಗ್ತಿದ್ದೀರಲ್ವಾ? ನಮ್ಮ ಪಲ್ಲ ಕುಂತೈತೆ, ಆಮೇಲೆ ಬರುತ್ತೆ, ಮಾಡಿಸ್ತೀನಿ ನಿಮ್ಗೆಲ್ಲ. cut it.